ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಕೊಬ್ಬರಿ ಚಟ್ನಿ ಪುಡಿಯನ್ನು ಮಾಡ್ತಾಯಿದ್ದೀನಿ. ಇದು ದೋಸೆ, ಚಪಾತಿ, ಇಡ್ಲಿ ಮತ್ತು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಕೊಬ್ಬರಿ ಚಟ್ನಿ ಪುಡಿಯನ್ನು ಮಾಡಿಟ್ಟು ಬಾಟಲ್ನಲ್ಲಿ ತುಂಬಿಟ್ಟುಕೊಳ್ಳಿ. 15 ದಿನಗಳ ಕಾಲ ಕೆಡೋಲ್ಲ. ಚಟ್ನಿ ಪುಡಿ ಮಾಡಲು ಕೊಬ್ಬರಿಯನ್ನು ಈ ರೀತಿಯಾಗಿ ಸಣ್ಣದಾಗಿ ಹೆರೆದು ಇಟ್ಟುಕೊಳ್ಳಿ. ತುರಿದ ಕೊಬ್ಬರಿಯನ್ನು ಒಂದು ಬೌಲಿಗೆ ಹಾಕಿ ಮತ್ತು ಅಷ್ಟೇ ಅಳತೆಯ ಪುಟಾಣಿ ಬೇಳೆಯನ್ನು ಕೂಡ ತೆಗೆದುಕೊಳ್ಳಿ. ಕೊಬ್ಬರಿಯನ್ನು ಬಾಣಲೆಗೆ ಹಾಕಿ ಸಣ್ಣ ಉರಿಯಲ್ಲಿ ಅದರ ತೇವಾಂಶ ಹೋಗುವವರೆಗೆ ಹುರಿಯಿರಿ. ಇಷ್ಟು ಹುರಿದರೆ ಸಾಕು. ಇದನ್ನು ಒಂದು ತಟ್ಟೆಗೆ ಹಾಕಿ ಆರಲು ಬಿಡಿ. ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾದ ನಂತರ ಅರ್ಧ ಕಪ್ನಷ್ಟು ಕರಿಬೇವಿನ ಎಲೆಗಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿಯಿರಿ. ಈಗ 1 ಚಮಚ ಕೊತ್ತಂಬರಿ ಬೀಜ ಮತ್ತು 1 ಚಮಚ ಜೀರಿಗೆಯನ್ನು ಹಾಕಿ. ಹುಣಸೆ ಹಣ್ಣನ್ನು ಹೀಗೆ ಸಣ್ಣ ಸಣ್ಣ ಪೀಸುಗಳನ್ನಾಗಿ ಮಾಡಿ ಹಾಕಿ. 1/4 ಚಮಚದಷ್ಟು ಇಂಗನ್ನು ಹಾಕಿ ಹೀಗೆ ಸಣ್ಣ ಉರಿಯಲ್ಲೇ ಎಲ್ಲವನ್ನು ಹುರಿಯಿರಿ. ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಅರಿಶಿನ ಮತ್ತು 2 ಚಮಚ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇಲ್ಲಿ ಉಪ್ಪು, ಖಾರ ಮತ್ತು ಹುಳಿಯನ್ನು ನಾನು ತೆಗೆದುಕೊಂಡ ಅಳತೆಯ ಕೊಬ್ಬರಿ ತುರಿ ಮತ್ತು ಪುಟಾಣಿ ಬೇಳೆಯ ಅಳತೆಯಂತೆ ಹಾಕಿದ್ದೇನೆ. ಬಾಣಲೆಯನ್ನು ಕೆಳಗಿಟ್ಟು ಪೂರ್ತಿ ತಣ್ಣಗಾದ ಮೇಲೆ ಕೊಬ್ಬರಿ ತುರಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಮಿಕ್ಸಿ ಜಾರಿಗೆ ಅಳತೆ ಮಾಡಿಟ್ಟುಕೊಂಡ ಪುಟಾಣಿ ಬೇಳೆಯನ್ನು ಹಾಕಿ ಪೌಡರ್ ಮಾಡಿ. ಈ ಪುಟಾಣಿ ಪೌಡರ್ಗೆ 3/4 ಚಮಚದಷ್ಟು ಉಪ್ಪನ್ನು ಹಾಕಿ ಮತ್ತು ನಾವು ಹುರಿದಿಟ್ಟುಕೊಂಡ ಕೊಬ್ಬರಿ ಮಿಶ್ರಣವನ್ನು ಹಾಕಿ ಗ್ರೈಂಡ್ ಮಾಡಿ. ಈಗ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದನ್ನು ಮಿಕ್ಸಿ ಜಾರ್ನಿಂದ ಒಂದು ಬೌಲಿಗೆ ಹಾಕಿ. ಕೊಬ್ಬರಿ ಚಟ್ನಿ ಪುಡಿ ರೆಡಿಯಾಗಿದೆ. ಇದು 15 ದಿನಗಳ ಕಾಲ ಹಾಳಾಗಲ್ಲ. ಇದನ್ನು ಬಾಟಲ್ನಲ್ಲಿ ತುಂಬಿಟ್ಟು ದೋಸೆ, ಚಪಾತಿ, ಇಡ್ಲಿಗಳಿಗೆ ಬಳಸಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.